ಯೂಡಿಸ್ ಆಫ್ ಫ್ಯಾಮ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇದ್ದೀನಿ. ಇವತ್ತು ಶುಕ್ರವಾರ, ಸ್ಕೂಲ್ಗೆ ಹೋಗಬೇಕು. 8:30 ಆಗಿದೆ. ನಾಷ್ಟ ಬಂದು ಚಪಾತಿ ಮತ್ತು ಟೊಮೊಟೊ ಗೊಜ್ಜಾಗಿದೆ. ತಿನ್ಕೊಂಡು ಸ್ಕೂಲ್ಗೆ ಹೋಗಿದ್ದು ಬಂದು ಮುಂದೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ, ರಗ್ಗು ಅಲ್ಲೇ ಐತೆ, ಇನ್ನೂ ಎತ್ತಕ್ಕಿಲ್ಲ ಈ ಕಡೆಗೆ. ಇವತ್ತು ಯಾಕೋ ಅಲ್ಲೇ ಮಡಗ್ಬಿಟ್ಟಿದ್ದಾರೆ. ನಾನು ಇಲ್ಲಿ ಕಾಲು ಅಗ್ಲಿಸ್ಕೊಂಡಿರ್ತೀನಲ್ಲ ಮನಿಕೋಬೇಕಾದ್ರೆ, ಅದಕ್ಕೆ ಹಾಕ್ಲಿಲ್ಲ, ಅಲ್ಲೇ ಇದೆ. ಆಮೇಲೆ ಬೆಳಗ್ಗೆ ನಮ್ಮಪ್ಪ ಸಂತೆಗೆ ಹೋಗಿದ್ದು ಬಂದಿದ್ದರು. ನಾನು ಈಗ ತಿನ್ಕೊಂಡು ಬೇಗ ಸ್ಕೂಲ್ಗೆ ಹೋಗಿದ್ದು ಬರ್ತೀನಿ. ಮುಂದೆ ನೀನು ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಓಕೆ ಫ್ಯಾಮ್, ಸೊ ಫೈನಲಿ ನಾನು ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿ ಈಗ ಅಂಗಡಿಗೆ ಬಂದಿದ್ದೀನಿ. ನಮ್ಮಪ್ಪ ರೇಷನ್ ತರಕ್ಕೆ ಹೋಗಿದ್ದಾರೆ, ಅಂದರೆ ಫ್ರೀಯಾಗಿ ಅಕ್ಕಿ ಕೊಡ್ತಾರೆ ನೋಡಿ ಸರ್ಕಾರದಿಂದ, ಅದು ತಗೊಬರಕ್ಕೆ ಹೋಗಿದ್ದಾರೆ. ಅಂಗಡಿಲಿದ್ದೀನಿ. ಇವತ್ತು ಶುಕ್ರವಾರ ಆದ್ದರಿಂದ ಎಲ್ಲ ನೀಟಾಗಿ ಎತ್ತು ಮಡಗಿದ್ದಾರೆ. ಯಾಕಂದರೆ ಪೂಜೆ ಮಾಡಬೇಕಲ್ವ ಶುಕ್ರವಾರ, ವಾರದ ದಿನ ನೀಟಾಗಿ ಒಂಥರ ಸ್ಪೆಷಲಾಗಿ ಮಾಡ್ತಾರೆ ಪೂಜೆ, ಅಂದರೆ ಆಯ್ತು ಪೂಜೆ ಥರ ಮಾಡ್ತಾರೆ. ಬನ್ನಿ ಈಗ ಮನೆಗೆ ಹೋಗಿ ಚಪಾತಿ ಸುಡ್ತಿದ್ದಾರೆ, ತಿನ್ನಬೇಕು. ಹಾಲು ಕೂಡ ತಂದು ಮಡಗಿದೆ ನಾನು ಇಲ್ಲಿ. ಹಾಲು ಫ್ರಿಜ್ಜಲ್ಲೇ ಇರುತ್ತೆ ಮಧ್ಯಾಹ್ನ ತನಕ. ನಾನು ಬಂದಮೇಲೆ ನಾನು ಹಾಲು ಅಲ್ಲಿ ಅಂಗಡಿಯಿಂದ ಹಾಲು ತಗೊಬಂದು ತುಂಬಿ ಬಕೆಟ್ಗೆ ಹಾಕಿ ಕೊಡ್ತೀನಿ. ಈಗ ಬನ್ನಿ, ಅವ್ರು ಬಂದಮೇಲೆ ನಾವು ಹೋಗಿ ಚಪಾತಿ ತಿನ್ಕೊಂಡು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಡೈಲಿ ಬ್ಲಾಗ್ಸ್ ಹಾಕೋದು, ನಿಮಗೆ ದಿನ ಟೈಮ್ ಸಿಕ್ಕಿದ್ರೆ ನಾನು ಬ್ಲಾಗ್ಸ್ ನೋಡ್ಬೋದು. ಬನ್ನಿ. ಓಕೆ ಫ್ಯಾಮ್, ಸೊ ಫೈನಲಿ ನಾನು ಅಂಗಡಿಯಿಂದ ಬಂದು ಚಪಾತಿ ಮತ್ತು ಅನ್ನ ಸಾಂಬಾರು ತಿಂದು ಇವಾಗ ನಮ್ಮ ತಂಗಿ ಏನೋ ಡ್ಯಾನ್ಸ್ಗೆ ಕಾಸ್ಟ್ಯೂಮ್ ತೊಗೋಬೇಕಂತೆ, ಹೋಗಬೇಕು. ನಾನು ಅಂಗಡಿಗೆ ಹೋಗಬೇಕು, ನನ್ನ ತಂಗಿ ಹೋಗಿ ಬರ್ತಾರೆ. ನಮ್ಮಮ್ಮ ಹೂ ಕಟ್ತಿದ್ದಾರೆ, ಈಗ ಹೋಗಬೇಕು. ಬನ್ನಿ ರೆಡಿ, ಬೇಗನೆ ಹೋಗೋದಾ, ಟೈಮ್ ಐತೈತೆ. ಇವತ್ತು ನಗರಕ್ಕೆ ಹೋಗಲ್ಲ, ಆದರೂ ಕೂಡ ಇವಳಿಗೋಸ್ಕರ ಹೋಯ್ತಾ ಇರೋದು ನಗರಕ್ಕೆ ಅಲ್ವಾ. ನಡಿ ಬನ್ನಿ ಗೈಸ್, ಹೋಗೋಣ. ನೋಡಿ ಹೋಗಿ. ಸೊ ಫೈನಲಿ ಅಂಗಡಿಯಿಂದ ಬಂದೆ. ಅವಳು ನಾಳೆ ಕ್ರಿಸ್ಮಸ್, ನಾಳೆ ಅಲ್ಲ, ನಾಳೆ ಒಂದು ಪ್ರೋಗ್ರಾಮ್ ಇದೆ ಅಂತೆ. ಯಾಕಂದರೆ ಸ್ಯಾಟರ್ಡೆ ಅಲ್ವ ನಾಳೆ, ಸ್ಯಾಟರ್ಡೆ ಪ್ರೋಗ್ರಾಮ್ ಮಾಡಿಸ್ತಾರೆ. ಅದಕ್ಕೇ ಇವಳು ಕಲರ್ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಡ್ಯಾನ್ಸ್ ಪ್ರೋಗ್ರಾಮ್ ಅನಿಸುತ್ತೆ. ಆ್ಯಂಡ್ ಟ್ಯೂಸ್ಡೇ ಮತ್ತು ವೆನ್ಸ್ಡೇ ಕ್ರಿಸ್ಮಸ್ ಡೇ ಇದೆ, ಅವತ್ತು ನಮ್ಗೆ ರಜಾ ಕೊಡ್ತಾರೆ. ಈಗ ಟೈಮ್ ಒಂದು 8 ಗಂಟೆ ಆಗಿದೆ, ಓದ್ಕೋಬೇಕು. ನನ್ನ ತಂಗಿಯಲ್ಲಿ ಫೋನ್ ನೋಡ್ತಿದ್ದಾಳೆ. ಬನ್ನಿ ಓದ್ಕೊಳ್ಳೋಣ, ಮುಂದಿನ ಕಂಟಿನ್ಯೂ. ಸೊ ಓದ್ಕೊಂಡು ನಾನು ಊಟ ಮಾಡ್ಕೊಂಡೆ. ನಾನು ನಿಮಗೆ ತೋರ್ಸೋಕ್ಕೆ ಆಗಲಿಲ್ಲ ಏನೇನು ಮಾಡಿದ್ರು ಅಂತ. ಅನ್ನ, ಹಿಟ್ಟು, ಏನು ಸಾಂಬಾರಮ್ಮ? ಹಸಿರು ಕಾಳು. ಬನ್ನಿ ಗೈಸ್, ಈಗ ಅಂಗಡಿಗೆ ಹೋಗ್ಬೇಕು. ಟೈಮ್ ಒಂದು 9:30 ಆಗಿದೆ. ನನ್ನ ತಂಗಿದು ಊಟ ಆಯಿತು, ಅವಳು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಾಳೆ. ಬನ್ನಿ ಅಂಗಡಿಗೆ ಹೋಗೋಣ, ಬನ್ನಿ. ಓಕೆ ಫ್ಯಾಮ್, ಸೊ ಫೈನಲ್ ಈಗ ನಾವಪ್ಪ ಹೋಗಿದ್ದಾರೆ ಮನೆಗೆ. ಬಾಗಿಲಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಹೋದರು. ಏನು ಬಾಗಿಲಕ್ಕೆ ಹೋಗ್ತೀನಿ, ಎಲ್ಲ ಮುಚ್ಚಿಟ್ಟಿದ್ದೀನಿ. ಆಮೇಲೆ ಬಂದು ಇನ್ನೊಂದ್ಸತಿ ಬಾಗಿಲು ತೆಕ್ಕೊಂಡು ದೀಪ ಆರ್ಸೋಕ್ಕೆ ಇನ್ನೊಂದ್ಸತಿ ಬರ್ತಾರೆ. ಅದಕ್ಕೆ ನಾನು ಟೆಂಪ್ರವರಿಯಾಗಿ ಬರೀ ಲಾಕ್ ಮಾತ್ರ ಹಾಕ್ಬಿಟ್ಟು ಹೋಗ್ತಿದ್ದೀನಿ. ಬನ್ನಿ ಹೋಗಿ ವ್ಲಾಗ್ ಎಂಡ್ ಮಾಡಬೇಕು, ಆಮೇಲೆ ಎಡಿಟ್ ಕೂಡ ಮಾಡೋದಿದೆ ಇದೇ ವಿಡಿಯೋನ. ಬನ್ನಿ ಮಾಡೋಣ. ಏನು ಬೇಕು? ಏನು ಮೀಟಾ ಕಟ್ಟ? ಸುಮ್ಮನೆ ನಂಗೇನು ಗೊತ್ತು.
ಏನಾರ ಅಪ್ಪಂಗ ಹ್ಞೂ ಏನು ಬೇಕು ಮನುಷ್ಯ ಏನಂತ ಕೇಳು. ಯಾಕೆ ಈ ತರ ಕೇಳ್ತಾ ಇದೀಯ ಇನ್ನೂ ನಿಮಿಷ? ಯಾವ ಕುರ್ಕುರೆ ಅಂತ ಕೇಳ್ಕ ಬಾ, ಕೊಡ್ತೀನಿ ನಾನು. ಮನೆ ಗೈಸ್ ಹೋಗೋಣ ನೋಡಿ ಹೊಗೆ ಹೆಂಗೆ ಬರ್ತೈತೆ ಅಂತ. ಆಮೇಲೆ ಗೈಸ್ ಹೇಳೋದೇ ಮರ್ತ್ಕೊಂಡಿದ್ದೆ, ಕೈಲಿ ಕಸ್ಬುಗಳು ಗೂಡಿಸ್ತಿದೆ. ಈ ಕಸ್ಬುಗಳಲ್ಲಿ ಗೂಡಿಸೋದು ಅಂಗಡಿ ಮಾತ್ರ. ಆ ಕಸ್ಬುಗಳು ಗೂಡಿಸ್ಬೇಕಾದ್ರೆ ಸೀರು ಚುಚ್ಕೊಬಿಟ್ಟಿತ್ತು, ನಾವು ತೆಗೆದ್ರು. ನೋವುತೈತೆ ಆದ್ರೂ ಆಯ್ತಾ. ಇದು ಬೇಡ, ಬಿಂಗೋರ್ಗೆ ಹೋಗು. 10 ರೂಪಾಯಿದು ಬೇಕಂತ. ಅಲ್ಲಿ ಹೋಯ್ತು ಅದು ಹಿಂದೆ, ಅಲ್ಲಿ ಹಿಂದೆ ಇಲ್ಲಿ ಇಲ್ಲಿ ಇಲ್ಲಿ. ಇದು ಮೀಠಾ ಕಟ್ಟ ಅಲ್ಲ, ಮೀಠಾ ಕಟ್ಟ ಅಂತೆ. ಹಂಗೇನೆ ಬರ್ದಿದೆ ಅದಲ್ಲಿ. ಸೊ ಎಲ್ಲ ಆಫ್ ಮಾಡಿದ್ದೀನಿ. ಇದು ಹೊಸದನ್ನು ತಗೊಂಡಿರೋದು, ಒಂದು 3 ತಿಂಗಳೇನೋ ಆಗಿರ್ಬೇಕು ಅನಿಸುತ್ತೆ ತೊಗೊಂಡು. ಬನ್ನಿ ಈಗ ಲೈಟೆಲ್ಲ ಆಫ್ ಮಾಡಿದ್ದೀನಿ. ಇದೊಂದು ಬಿಟ್ಟಿದ್ದೀನಿ, ಯಾಕಂದರೆ ನಮ್ಮ ಅಪ್ಪ ಪುನಃ ಬಂದು ಆಫ್ ಮಾಡ್ತಾರೆ, ಅದಕ್ಕೇ. ಬನ್ನಿ ಹೋಗೋಣ, ಬೇಗನೆ ಬಾಗಿಲು ಹಾಕೊಂಡು ಬೀಗನ ಉತ್ಕೊಳ್ಳೋದು ಮಾಡ್ಕೊಂಡೆ. ಬನ್ನಿ ಗೈಸ್ ಹೋಗೋಣ. ಸಾಂಗ್ ಹಾಕೋದು ಮಾಡ್ಕೊಂಡೆ. ಬನ್ನಿ ಹಾಕ್ಬಿಟ್ಟು ಹೋಗೋಣ. ಕಾಪಿರೈಟ್ ಬರುತ್ತೆ ಅಂತ ಸಾಂಗ್ ಆಫ್ ಮಾಡಿದ್ದೆ, ಈಗ ಹಾಕ್ಬಿಟ್ಟು ಹೋಗ್ತೀನಿ ಮನೆಗೆ ಹೋಗಿ ಬ್ಲಾಗ್ ಎಂಡ್ ಮಾಡೋದಿದೆ. ಬನ್ನಿ.